ಮಾನ್ಯ ಸಚಿವರಿಗೆ ಧನ್ಯವಾದಗಳು. ಗದಗು ಕೋಮು ಸೌಹಾರ್ದತೆಗೆ ಮೊದಲಿಂದಲೂ ಕೂಡ ಹೆಸರಾದಂತಹ ನಗರ. ಇವತ್ತು ಈ ಸಂದರ್ಭದಲ್ಲಿ 138 ಮುಸ್ಲಿಂ ಜೋಡಿಗಳ ವಿವಾಹ ಕೂಡ ನೆರವೇರ್ತಾ ಇದೆ. ನಮ್ಮ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೋಮು ಸೌಹಾರ್ದತೆಗೆ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯರ ಪರವಾಗಿ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಶೀರ್ವಚನವನ್ನು ನೀಡಬೇಕಾಗಿ ಅವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶಿವಶರಣೆಯರನ್ನು ಪ್ರಪಂಚದ ಎಲ್ಲ ಮಹಾತ್ಮರನ್ನು ನೆನೆದು ಗದಗಿನಲ್ಲಿ ಇಂದು ನಡೆಯುತ್ತಿರುವಂಥ ಸನ್ಮಾನ್ಯ ಶ್ರೀ ಬಿ ಶ್ರೀರಾಮುಲು ಅಭಿಮಾನ ಬಳಗ, ಅದರ ಆಶ್ರಯ ಹಾಗೂ ನಮ್ಮ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರು, ಕ್ರಿಯಾಶೀಲ ಶಾಸಕರು ಆದಂಥ ಶ್ರೀ ಬಿ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂಥ 1800 ಈ ಸಾಮೂಹಿಕ ಕಲ್ಯಾಣ ಮಹೋತ್ಸವದಲ್ಲಿ ಭಾಗವಹಿಸಿದಂಥ ಪೂಜ್ಯರಾದ ವೀರೇಶ್ವರ ಪುಣ್ಯಾಶ್ರಮದ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರೇ, ಪೂಜ್ಯ ಶಿರಹಟ್ಟಿ ಜಗದ್ಗುರುಗಳವರೇ, ಈ ಸಮಾರಂಭವನ್ನು ಉದ್ಘಾಟನೆ ಮಾಡದಂಥ ಪ್ರವಾಸೋದ್ಯಮ ಇಲಾಖೆಯನ್ನು ಅತ್ಯಂತ ಸಶಕ್ತ ಹಾಗೂ ಜಾಗೃತಗೊಳಿಸಿದಂಥ ಶ್ರೀ ಬಿ ಜನಾರ್ದನ ರೆಡ್ಡಿಯವರೇ, ಇದೊಂದು ನಿಜಕ್ಕೂ ಐತಿಹಾಸಿಕ ಸಮಾರಂಭ. ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ ಇಂಥ ಬೃಹತ್ ಪ್ರಮಾಣದ ಸಾಮೂಹಿಕ ಲಗ್ನಗಳು 1-2 ಕಡೆ ನಡೆದಿರಬಹುದು ಅಷ್ಟೇ. ಆ ಸಾಲಿನಲ್ಲಿ ಸೇರುವಂಥ 200 ಚೀಲ ಸಕ್ಕರೆಯ ಬುಂದೆ, 350 ಚೀಲ ಅಕ್ಕಿ ಅನ್ನ, 4 ಲಕ್ಷ ಜನಗಳಿಗೆ ಒದಗಿಸುವಂತಹ ಬೃಹತ್ ಪ್ರಮಾಣದ ಸಾಮೂಹಿಕ ಲಗ್ನ, ಅದು ನಮ್ಮ ಗದಗಿನಲ್ಲಿ 3ನೇ ಸಲ ಜರುಗುತ್ತಾ ಇರೋದು ಬಹಳ ಹೆಮ್ಮೆ, ಬಹಳ ಅಭಿಮಾನದ ವಿಷಯ. ನೀವೆಲ್ಲ ಬಹಳ ಪ್ರಜ್ಞಾವಂತರಾಗಬೇಕು, ಬಹಳ ಸೂಕ್ಷ್ಮಗ್ರಾಹಿಗಳಾಗಬೇಕು, ಸಂವೇದನಾಶೀಲರಾಗಬೇಕು. ಎಂಥ ಚಾನ್ಸ್ ನಿಮಗೆ! ತಾಳಿ ಕೊಡ್ತಾರ, ಲಗ್ನಕ್ಕೆ ಬಟ್ಟೆ ಕೊಡ್ತಾರ, ಕಾಲುಂಗ್ರ ಕೊಡ್ತಾರ, ಅದೇ ಅಂಥದ್ರಿ ಬುಂದೇದ ಊಟ ಕೊಡ್ತಾರ, ಮ್ಯಾಲ 10,000 ರೂಪಾಯಿ ಕೊಡ್ತಾರ. ಅಂದ್ರೆ ಎಂಥ ಲಗ್ನದ, ದೇವ್ರಿಗೆ ಇಂಥ ಲಗ್ನ ಸಿಗುವುದಿಲ್ಲ, ಅಂಥ ಲಗ್ನ ಸಿಕ್ಕನ್ನೆ. ಎಷ್ಟೋ ಮಂದಿ ಅಂತಾರ, 2ನೇ ಲಗ್ನದ ಚಾನ್ಸ್ ಇದ್ರೆ ನಾವು ಇದ್ರಾಗ ಆವಕಂದ್ ಮಾಡಿದ್ದೇವ್ರಿ ಅಂತ. ಬಹಳ ಖಬರಿಗೇಡಿ ಮನುಷ್ಯ ಇದೆ ಅಂತಂದೆ ನಾನು. ಒಂದು ಹೆಂಡತಿಯನ್ನು ಜೋಪಾನ ಮಾಡೋಕ್ಕಾಗಲ್ಲ, ಮತ್ತೊಂದು ಯಾಕೆ ಹಾಕಿ ಅಂದ್ರೆ ಅಷ್ಟು ಆಸೆ ಹುಟ್ಟಿಸುವಷ್ಟು. ಎಷ್ಟೋ ಮಂದಿ ಅಂತಾರ, ಏನ್ರಿ ಮಹಾಪೂರ್ ಬಂದದ, ಏನು ಅದ್ದೂರಿ? ಅದ್ದೂರಿ ಏನಿದೆ? ನಾನು ಅದ್ದೂರಿ ಅನ್ನೋರು ಕೇಳ್ತೀನಿ. ಮಳಿ ಬರ್ತದಂತ ತಗಡು ಹೊಡೆದಾರ, ಲಕ್ಷಗಟ್ಟಲೆ ಜನ ಸೇರ್ತಾರಂತ ಪೆಂಡಾಲ್ ಹಾಕ್ಯಾರ. ಸಿಹಿನೇ ಎಷ್ಟೋ ಮಂದಿ ಕಂಡಿರುವುದಿಲ್ಲ ಬಡವರು. ನೆರೆ ಹಾವಳಿ ಬಂದಿರೋದ್ರಿಂದ ಬೆಲ್ಲ ಸಕ್ಕರೆ ಸಹ ಗೊತ್ತಿಲ್ಲ, ಅನ್ನ ಗೊತ್ತಿಲ್ಲ, ಅಂಥವ್ರಿಗೆ ಬುಂದೆ ಹಾಕೋದು ಇದು ಅದ್ದೂರಿ ಏನು? ಯಾವುದು ಅದ್ದೂರಿ ಇದರಲ್ಲಿ? ಬಹಳ ಒಳ್ಳೆ ಕೆಲಸ ರಾಮುಲು ಅವರು ಮಾಡಿದ್ದಾರೆ. ನಾನು ರಾಮುಲು ಅವರು ಮೊದಲನೇ ಸಲ ಗಾಂಧಿ ಪ್ರತಿಮೆ ಉದ್ಘಾಟನೆ ಮಾಡುವಾಗ ಹೇಳಿದ್ದೆ ಈ ಮನುಷ್ಯನ ಬಗ್ಗೆ. ಜೂಲಿಯಸ್ ಸೀಸರ್ ನಾಟಕದಲ್ಲಿ ಬರ್ತದೆ, ಸೀಸರ್ ಹಿ ಕೇಮ್, ಹಿ ಸಾ, ಹಿ ಕಾಂಕರ್. ಅವ ಸೀಸರ್ ಬಂದ, ನೋಡ್ದ, ಗೆದ್ದ. ರಾಮುಲು ಕೂಡ ಬಂದ, ನೋಡ್ದ, ನಿಮ್ಮನ್ನು ಗೆದ್ದ. ಆ ಮಾತು ಇವತ್ತು ನಾ ಹಿಂದಕ್ಕೆ ತಕ್ಕೊಳ್ಳೋದಿಲ್ಲ. ಹಿ ಕೇಮ್, ಹಿ ಸಾ, ಹಿ ಕಾಂಕರ್. ಬಂದ್ರು, ನೋಡಿದ್ರು, ಗೆದ್ರು. ನೋಡಿ ಎಂಥ ಮಾತು ಹೇಳಿದ್ರು. ಇವೆಲ್ಲ ನಮಗೆ ಬಹಳ ವಿಚಿತ್ರ ಅನ್ನಿಸ್ತದೆ. ಹೆಂಗ್ ಹೇಳ್ತಾರಪ್ಪ ಇವರು, ಹೆಂಗ್ ಮಾಡ್ತಾರೆ? ಇದೇನು ಸಣ್ಣ ಸಂಗತಿ ಅಲ್ಲ. ಇಲ್ಲಿ ಸೇರಿರುವಂಥ ಜನಗಳಿಗೆ ಒಂದು ತುತ್ತು ಅಂಗೈಯಲ್ಲಿ ಅನ್ನ ಕೊಟ್ರೇನೆ 100 ಚೀಲ ಅಕ್ಕಿ ಬೇಕು. ಅಂಥದ್ದು 4 ಲಕ್ಷ ಜನಗಳಿಗೆ 350 ಚೀಲ ಅಕ್ಕಿ ಅನ್ನ, 200 ಚೀಲದ ಮುಂದೆ ಒಂದೇ ಕಡೆ ಅಲ್ಲ, 4-6 ಕಡೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ,
ಸಭಾ ವ್ಯವಸ್ಥೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು, ರಾಮುಲು ಅವರು ಹೇಳಿದ್ರು, ಈ ಊರಿಗೊಂದು ರಿಂಗ್ ರೋಡ್ ಬಹಳ ಅವಶ್ಯದ. ರಿಂಗ್ ರೋಡ್ ಆದ್ರೆ ಊರು ಬಹಳ ಬೆಳೀತದೆ. ವಿಮಾನ ನಿಲ್ದಾಣದ ಬಗ್ಗೆ ಹೇಳಿದ್ರು. ಜೊತೆಗೆ ಅವರೊಂದು ದೊಡ್ಡ ಮಾತು ಕೊಟ್ಟರು, ನಮ್ಮ ಜೀವ ಇರುವವರೆಗೆ ಇಂಥ ರಚನಾತ್ಮಕ ಮದುವೆ ಕಾರ್ಯಕ್ರಮಗಳನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೀವಿ. ಬಹಳ ದೊಡ್ಡ ಆಶ್ವಾಸನ, ಬಹಳ ದೊಡ್ಡ ಭರವಸೆ. ಎಷ್ಟು ಜನ ಶ್ರೀಮಂತರಿಲ್ಲ. ನಿಮ್ಮ ವಿಜಯ ಮಲ್ಯ ಏನು ಕಡಿಮೆ ಶ್ರೀಮಂತದಾರ? ಖೋಡೆ ಏನು ಕಡಿಮೆ ಶ್ರೀಮಂತರದಾರ? ಇವ್ರಕ್ಕಿಂತ ದೊಡ್ಡ ಶ್ರೀಮಂತರೇ ಅವರು. ಆದ್ರೆ ಇಂಥ ಕೆಲಸಗಳನ್ನು ಮಾಡೋದಿಲ್ಲ. ಉಳಿದು ಒಳ್ಳೆ ಕೆಲಸ ಮಾಡ್ತಾರೆ, ಅವರನ್ನು ಟೀಕಾ ಮಾಡೋದಿಲ್ಲ. ಆದರೆ ಈ ಜನಪರವಾದಂಥ ಕೆಲಸ ನೆಲ ಹಿಡಿದು ನಮ್ಮ ಜನಾರ್ದನ ರೆಡ್ಡಿ ಹಾಗೂ ರಾಮುಲು ಅವರು ಮಾಡ್ತಾರಲ್ಲ, ಇದು ಬಹಳ ಪ್ರಶಂಸನೀಯ, ಅಭಿನಂದನೀಯ. ಗದಗಿನಲ್ಲಿ ಕೂಡ ಅವರು ದೊಡ್ಡವರು ದೊಡ್ಡ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ನಾನು ರಾಮುಲು ಅವರು ನನ್ನ ಹತ್ರ ಬಂದಿದ್ದು. ಅವರು 2ನೇ ಸಲ ಉಸ್ತುವಾರಿ ಮಂತ್ರಿ ಆದಮೇಲೆ ಗವಾಯಿಗಳ ಆಶ್ರಮಕ್ಕೆ ಹೋಗಿದ್ದೆವು. 10 ಲಕ್ಷ ಕೊಟ್ಟು ಬಂದೀವಿ ಗುರುಗಳೇ, ನಿಮಗೂ ಒಂದು 10 ಲಕ್ಷ ಕೊಡ್ತೀವಿ ಅಂದ್ರು. ನನಗೇನೋ ಬಸವಣ್ಣ ಪ್ರೇರಣೆ ಕೊಟ್ಟ. 10 ಲಕ್ಷ ಬೇಡ ರಾಮುಲು ಅವರ, ಭೀಷ್ಮನಕೆರೆಯಲ್ಲಿ ಒಂದು ಬಸವಣ್ಣನ ಮೂರ್ತಿ ಮಾಡಿಸ್ರಿ ಅಂತ ಹೇಳಿದೆ ನಾನು. ಆಗ ಅವರು ಆಯ್ತು ಗುರುಗಳೇ. ಎಂಥ ಶ್ರದ್ಧಾ, ಎಂಥ ವಿಶ್ವಾಸ. ಬಹಳ ಜನ ಹೇಳ್ತಾರೆ ಆಚರಿಸೋದು ಕಡಿಮೆ, ಅವರು ಅದನ್ನು ಒಪ್ಪಿಕೊಂಡ್ರು. ಪ್ರವಾಸೋದ್ಯಮ ಇಲಾಖೆಯಿಂದ ಜನಾರ್ದನ ರೆಡ್ಡಿ ಅವರ ಮೂಲಕ 6,60,00,000 ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಇಡೀ ಭಾರತದಲ್ಲಿನೇ ಎತ್ತರವಾದಂಥ, ವಿಶ್ವಕ್ಕೆ ಮೊದಲ ಸೋಷಲಿಸ್ಟ್ನಾದಂಥ, ವಿಶ್ವಕ್ಕೆ ಸಮಾಜವಾದದ ಸಂದೇಶ ಕೊಟ್ಟಂಥ 111 ಫೂಟ್ ಎತ್ತರದ ಬಸವಣ್ಣನ ಮೂರ್ತಿ ನಮ್ಮ ಗದಗಿಗೆ ಬರ್ತದೆ. ಗದಗಿಗೆ ಒಂದು ಐತಿಹಾಸಿಕತೆ ಬರ್ತದೆ. ಗದಗಿಗೊಂದು ಐತಿಹಾಸಿಕತೆ ಬರ್ತದೆ. ಗದಗು ವೀರನಾರಾಯಣನಿಗೆ ಪ್ರಸಿದ್ಧ, ಗವಾಯಿಗಳ ಆಶ್ರಮಕ್ಕೆ ಪ್ರಸಿದ್ಧ. ಮುಂದೆ ಇಂಥ ರಾಮುಲು ಮಾಡುವಂಥ ಸಾಮೂಹಿಕ ಲಗ್ನಕ್ಕೂ ಪ್ರಸಿದ್ಧ. ಗದಗಿನಲ್ಲಿ ತೋಂಟದಾರ ಜಾತ್ರೆ ಆಗ್ತದೆ. 2 ಜಾತ್ರೆ ಶುರುವಾಗಿ, ಒಂದು ಗದಗಿನ ಜಾತ್ರೆ ಮೊದಲಿಂದ ತೋಟಸ್ವಾಮಿ ಜಾತ್ರೆ, 2ನೇ ಜಾತ್ರೆ ರಾಮುಲುನ್ ಜಾತ್ರೆ, ಲಗ್ನದ ಜಾತ್ರೆ. ಎಷ್ಟು ಖುಷಿಯಿಂದ ಮಾಡ್ತಾರವರು, ಎಷ್ಟು ವಿನಯಪರರಾಗಿ ಹೇಳ್ತಾರೆ. ಒಂಚೂರು ಜಂಬ ಇಲ್ಲ. ಯಾವುದೇ ಪಕ್ಷದವರಿರಲಿ, ನಿಮ್ಮ ಗದಗಿಗೆ ಮಲಸಮುದ್ರದ ಹತ್ರ 20 ಕೋಟಿ ರೂಪಾಯಿ ಆಸ್ಪತ್ರೆ ಬರ್ತಾ ಇದೆ. ಈಗ ಅದರ ಅಡಿಗಲ್ಲಾಗಲೇ ಆಗಿದೆ. 20 ಕೋಟಿ ರೂಪಾಯಿ ಆಸ್ಪತ್ರೆ ಬರ್ತಾ ಇದೆ. ಆ ದಿಶೆಯಲ್ಲಿ ಅವರು ನಮ್ಮ ಗದಗಿಗೆ ದೊರೆತಿರೋದು ಒಂದು ಬೂನ್, ಒಂದು ವರ. ಆ ವರ ನಾವು ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಹಾರೈಸಿ, ನೀವೇನು ವಧುವರರು ಇದ್ದೀರಿ, ಲಗ್ನ ದಿನ ಏನದಲ್ಲ, ಇವತ್ತಿನಿಂದ ಒಂದು ಡಬ್ಬಿ ಮಾಡ್ರಿ. ಈ ಸಾಮೂಹಿಕ ಲಗ್ನಕ್ಕೆ ನೀವು ಕಾಣಿಕೆ ಕೊಡಬೇಕು. ಇಲ್ಲಾಂದ್ರೆ ತಗೊಳ್ಳೋ ಚಟ ಬಿದ್ದರೆ ಸಾಯತನ ಕೊಡೋದ ಗೊತ್ತಿಲ್ಲ. ಆ ಡಬ್ಬ್ಯಾಗ ದಿನ ಒಂದು ರೂಪಾಯಿ ಬೇಡ, 8 ಅಣೆ ಬೇಡ, ಒಂದು 10 ನಯ ಪೈಸೆ ಹಾಕಿ ಪ್ರತಿ ವರ್ಷ ನೀವು ಅದು ಈ ಮದುವೆಯ ಫಂಡ, ಲಗ್ನದ ಫಂಡ ಅಂತ ಹೇಳಿ ಅದನ್ನು ರಾಮುಲು ಅವರು ತಂದು ಕೊಡ್ರಿ. ನೀವು ಅವರು ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ, ಬೇಡ, ಅದು ಇರಲಿ. ಅದ್ರ ಜೊತೆಗೆ ನಮ್ಮದು ಒಂದು ಉಪ್ಪ, ಅಡಿಗೆಯಾಗ ಒಂದಿಷ್ಟು ಉಪ್ಪ, ಜೀರಿಗೆಯನ್ನು ಹಂಗ ನಿಮ್ಮದು ಕೂಡಿದ್ರೆ ಸಾರ್ಥಕ ಆಗ್ತದೆ. ನೀವು ಒಂದು ಖರೆ ಉಪಕೃತಿ ಮಾಡದಂಗೆ ಆಗ್ತದೆ. ಜೊತೆಗೆ ಮಕ್ಕಳನ್ನು ಬಹಳ ಹಡಿಬ್ಯಾಡ್ರಿ, 1 ಅಥವಾ 2. ಆ ಹುಡುಗರು ಸಾಲಿ ಕಲಿಸ್ರಿ, ಕುಡಿಬ್ಯಾಡ್ರಿ, ಇಸ್ಪೇಟ್ ಆಡಬ್ಯಾಡ್ರಿ. ಆಮೇಲೆ ಇಂಥ ಕಾರ್ಯಕ್ರಮಗಳು ಎಲ್ಲೇ ನಡೆದ್ರು ಹೋಗಿ ದುಡಿರಿ, ಸೇವಾ ಮಾಡ್ರಿ. ಆ ದಿಶೆಯಲ್ಲಿ ನೂತನ ದಂಪತಿಗಳನ್ನು ನಿಮ್ಮನ್ನು ಅಭಿನಂದಿಸಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ, ಗದಗೇ ಹೆಮ್ಮೆ ಪಡುವಂಥ ಕಾರ್ಯಕ್ರಮವನ್ನು ಕೈಗೊಂಡಂಥ ನಮ್ಮ ಬಿ ರಾಮುಲು ಅವರ ಗೆಳೆಯರ ಬಳಗ ಹಾಗೂ ರಾಮುಲು ಅವರನ್ನ, ಅವರ ಎಲ್ಲ ಗೆಳೆಯರನ್ನ, ಇದಕ್ಕೆ ಸಂಬಂಧಿಸಿದ ಎಲ್ಲ ಮಾನ್ಯರನ್ನ ಅಭಿನಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.